ತೆಗೆದ್ಬಿಡ ತೆಗಿ ಕೂಡಪ್ಪ ನೀನು ಇಷ್ಟು ನೀರು व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। चित्रैः पदैश्च गम्भीरैः वाक्यैर्मानेन खण्डितैः गुरुभावं व्यञ्जयन्ती भातिश्री जयतीर्थवाक् तन्वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यक्षकेसरी व्यासतीर्थ गुरुर्भूया तस्मदिष्टार्थ सिद्धये भक्तानां मानसाम्भोज मानवे कामधेनवे नमतां कल्पतरवे जयीन्द्र गुरवे नमः। तपो विद्या विरक्त्यादि सद्गुणौघाकरानहं पादिराज गुरून् वन्दे हयग्रीव पदाश्रयान् कुशाग्रमतये भानुप्रितये वादिभीतये आराधित श्रीप्रिये सुधीन्द्रयतये नमः। ध्रुवादिध्रान्तरमये वैष्णवेन्दीवरेन्दवे श्रीराघवेन्द्र गुरवे नमो अत्यंत दयालवे वंदारु जनसद्दोह मंदारु तरसन्निभं वृंदारक गुरुप्रख्यं वंदे वादीन्द्र देशिकं धरणी मंडले ख्यातं धैर्यादि गुणब्रह्मितं धिक्कृताशेषवादीपं धीरसिंह गुरुं भजे। सुविद्युत् कमलोल्लासमार्ताण्डं सुगुणाकरं सच्चास्त्रासक्तहृदयं सुधीन्द्र गुरुं भजे। सुषमीन्द्र सुखदीर्थमदाब्धिं सुधीन्द्र सुतदेवकं सदा परिमलासक्तं सुयमीन्द्र गुरुं भजे। सुयमीन्द्र कराब्जोक्तं सुविद्याबोधकं सदा सुमोदराम पूजाढ्यं सुजयीन्द्र गुरुं भजे। सुबीजन सुमन्दारं सुधीन्द्र सुत सुप्रियं सुषमीन्द्र गुरुं वन्दे सुजयीन्द्र करोध्वम्। सुषमीन्द्र कराब्जोक्तं राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतम्। यदनुग्रहमात्रेण पूर्णमहं सर्वसम्पदा यादवेन्द्र गुरुं वन्दे मम विद्या गुरुं सदा। प्रकटीकृत दीपोक्तिः मर्कटीकृतमायराट् सर्कृतात् व्यासतत्त्वज्ञमस्तेन्द्र कृपां मयि आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। इंದು ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರುರಾಜರೇ ಮೊದಲಾದಂತಹ ದಿವ್ಯ ಸನ್ನಿಧಾನ ಯುಕ್ತವಾದಂತಹ ಈ ಕ್ಷೇತ್ರದಲ್ಲಿ ಸರ್ವಜ್ಞಾಚಾರ್ಯರ ಪೀಠ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಾದಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೂರ್ವ ಪೀಠಾಧಿಪತಿಗಳು ಇಂದ್ರಾವತಾರಿಗಳು ಆದಂತಹ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ನ್ಯಾಯಸುಧಾದಿ ಟೀಕಾ ಗ್ರಂಥಗಳ ಸಮರ್ಪಣೆ ಮಾಡಿದಂತಹ ದಿನ ಇಂದು ಮತ್ತು ನಾಳೆ ನಾಡಿದ್ದು. ಈ ಶುಭ ಸಂದರ್ಭವನ್ನು ಪುರಸ್ಕರಿಸಿಕೊಂಡು ಜಯತೀರ್ಥರ ಟೀಕಾ ಮಹಿಮೋತ್ಸವ ಅನ್ನುವಂತಹ ಉತ್ಸವವನ್ನ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಲಾಗಾಯಿತು ನಡೆಸ್ತಾ ಬಂದಿರತಕ್ಕಂತಹದ್ದು. ಈ ಶುಭ ಸಂದರ್ಭದಲ್ಲಿ ಟೀಕಾ ಮಹಿಮೋತ್ಸವ ಅನ್ನುವಂತಹ ಉತ್ಸವದ ಒಂದು ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮ ಅದೇ ಜಯತೀರ್ಥ ಗುರು ಸಾರ್ವಭೌಮರ ಟೀಕಾ ಗ್ರಂಥಗಳಲ್ಲಿ ಮೇರು ಗ್ರಂಥವಾದಂತಹ ಶ್ರೀಮನ್ಯಾಯಸುಧಾ ಗ್ರಂಥದ ನೂತನ ತಂಡಕ್ಕೆ ಪಾಠದ ಪ್ರಾರಂಭ. ಈ ನೂತನ ತಂಡಕ್ಕೆ ಪಾಠದ ಪ್ರಾರಂಭವನ್ನು ಮಾಡುವಾಗ ಈ ತಂಡದಲ್ಲಿ 5 ಜನ ವಿದ್ಯಾರ್ಥಿಗಳು ಎಲ್ಲ ಗ್ರಂಥಗಳನ್ನ ಕೆಳಭಾಗದ ಇದಕ್ಕಿಂತ ಪೂರ್ವದಲ್ಲಿ ಅಧ್ಯಯನವಾಗಬೇಕಾದ ಎಲ್ಲ ಗ್ರಂಥಗಳನ್ನ ನ್ಯಾಯ ವ್ಯಾಕರಣ ಮತ್ತು ಇತರ ಪ್ರಕರಣ ಗ್ರಂಥಗಳು ತತ್ವಪ್ರಕಾಶಕ ಇತ್ಯಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಈಗ ಸುಧಾ ಗ್ರಂಥಕ್ಕೆ ಬರತಕ್ಕಂತಹ ವಿದ್ಯಾರ್ಥಿಗಳು 5 ಜನ ವಿದ್ಯಾರ್ಥಿಗಳು. ಇದು 8ನೆಯ ತಂಡ ಎಂಬುದಾಗಿ ನಾವು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಹೆಮ್ಮೆಯಿಂದ ಗುರುರಾಜರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಪೂರ್ವಾಶ್ರಮದಲ್ಲಿ ನಾವು 3 ತಂಡಗಳಿಗೆ ಪಾಠವನ್ನು ಮಾಡಿ ಆ 3 ತಂಡಗಳ ಪಾಠವನ್ನ ಪೀಠಾಧಿಪತಿಗಳಾದ ಮೇಲೆ ನಾವು ಈ ಮಂಗಲ ಮಹೋತ್ಸವನ್ನ ಸಮರ್ಪಣೆ ಮಾಡಿ ಗುರುರಾಜರಿಗೆ ಸಮರ್ಪಣೆ ಮಾಡಿರತಕ್ಕಂಥದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಹರಿವಾಯು ಗುರುಗಳ ಅನುಗ್ರಹ,
ಜೊತೆಗೆ ನಮ್ಮ ವಿದ್ಯಾಗುರುಗಳು, ನಮ್ಮ ಪೂರ್ವಾಶ್ರಮದ ತಂದೆಗಳು ಅವರ ವಿಶೇಷವಾದಂತಹ ಒಂದು ಪ್ರೋತ್ಸಾಹ, ಪರಿಶ್ರಮ, ಇದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ನಮ್ಮ ಸ್ವರೂಪೋದ್ಧಾರಕರಾದಂತಹ ಅಲ್ಲೇ ಶುರು ಮಾಡಿದ್ದು. ನಮ್ಮ ಸ್ವರೂಪೋದ್ಧಾರಕ ಗುರುಗಳು ನಮ್ಮ ಪೂರ್ವಾಶ್ರಮದಲ್ಲಿ ಅವರು ಪೀಠಾಧಿಪತಿಗಳಾಗಿದ್ದಾಗ ಈ ಪಾಠವನ್ನ ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಾವು ಮಾಡ್ತಾ ಇರುವಂತಹ ಪಾಠವನ್ನ ಮಠದಲ್ಲೇ ಆಗ್ಬೇಕು, ರಾಯರ ಸನ್ನಿಧಾನದಲ್ಲಿ ಆಗ್ಬೇಕು ಅಂತ ನಮ್ಮ ಗುರುಗಳು ನಮಗೆ ಆದೇಶವನ್ನ ನೀಡಿ ಅತ್ಯಂತ ಅನುಗ್ರಹವನ್ನು ಮಾಡಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ, ವಾದೇಂದ್ರ ಸ್ವಾಮಿಗಳವರ ಬೃಂದಾವನಗಳ ಮಧ್ಯಭಾಗದಲ್ಲಿ ಪ್ರಾರಂಭಿಸಿ ಆ ಸಂದರ್ಭದಲ್ಲಿ ಅವರಿದ್ದು ಪಾಠಕ್ಕೆ ಚಾಲನೆಯನ್ನು ನೀಡಿ ಇಲ್ಲಿ ಪಾಠ ನಡೆಸುವಂತಹ ಸೌಭಾಗ್ಯವನ್ನು ಕರುಣಿಸುತ್ತಿರತಕ್ಕಂಥವರು ನಮ್ಮ ಸ್ವರೂಪೋದ್ಧಾರಕ ಗುರುಗಳು. ಅಷ್ಟು ಮಾತ್ರವಲ್ಲದೆ ಪೂರ್ವಾಶ್ರಮದಲ್ಲಿ ನಾವು ಮನೆಯಲ್ಲಿ ಮಾಡ್ತಾ ಇದ್ದಂತಹ ಪಾಠವನ್ನ ಮಠದಲ್ಲಿ ಮಾಡಬೇಕು ಅಂತ ಆದೇಶ ನೀಡಿದ್ದಲ್ಲದೆ ಅವರ ಕಾರುಣ್ಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವರು ನಾವು ಪಾಠ ಮಾಡುವಾಗ ಅಲ್ಲಿ ಪ್ರತ್ಯಕ್ಷವಾಗಿ ಅವರು ಕುಳಿತುಕೊಂಡು ಅನೇಕ ದಿನಗಳ ಪಾಠವನ್ನ ಅವರು ಇದ್ದು ಅದನ್ನ ನೋಡಿ ಸಂತೋಷಪಡಿಸಿ ಪಟ್ಟು ನಮ್ಮನ್ನು ಅನುಗ್ರಹಿಸಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತೇವೆ. ಅದು ಮಾತ್ರವಲ್ಲ, ಹೇಗೆ ನಮ್ಮ ವಿದ್ಯಾಗುರುಗಳು, ನಮ್ಮ ತಂದೆಗಳ ಪ್ರೋತ್ಸಾಹವೋ, ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಅನುಗ್ರಹವೋ, ಅದರಂತೆ ನಮ್ಮ ಮಂತ್ರಾಲಯದ ಹಿರಿಯರು, ಅರ್ಚಕ ಮನೆತನಕ್ಕೆ ಸೇರಿರ್ತಕ್ಕಂತಹ ಕೃಷ್ಣಾಚಾರ್ಯರು ಈ ಸುಧಾಪಾಠದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅವರ ಪ್ರೋತ್ಸಾಹವು ಕೂಡ ಇದಕ್ಕೆ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಶ್ರೀಮಠದ ವತಿಯಿಂದ 25 ವ್ಯಾಖ್ಯಾನಗಳ ಸಮೇತ ಮುದ್ರಣವನ್ನು ಮಾಡಿದಾಗ ಅವರು ನಮ್ಮ ತಂದೆಗಳ ಹತ್ರ ಇಲ್ಲಿಯೇ ಸುಧಾದಿ ಗ್ರಂಥಗಳ ಪಾಠವನ್ನು ಮುಗಿಸಿದ್ರು ಕೂಡ ಒಂದೆರಡು ವ್ಯಾಖ್ಯಾನಗಳ ಸಮೇತ ಮುದ್ರಿತವಾದ ಪುಸ್ತಕಗಳಿಂದ 25 ವ್ಯಾಖ್ಯಾನ ಮುದ್ರಣ ಆಗಿದೆ. ಇದು ಕೇವಲ ಪುಸ್ತಕದಲ್ಲಿ ಉಳಿಬಾರದು, 25 ವ್ಯಾಖ್ಯಾನವೂ ಕೂಡ ಅನುಪೂರ್ಣಿ ಸಮಗ್ರವಾಗಿ ಪಾಠವನ್ನು ನೀವು ಮಾಡಬೇಕು ಅಂತಂದ್ರು. ಇಷ್ಟನ್ನು ಓದುವವರು ವಿದ್ಯಾರ್ಥಿಗಳು ಯಾರು ಅಂತ ನಾನು ಮೊದಲ ವಿದ್ಯಾರ್ಥಿ ಅಂತ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಸುಧಾಮ ಅಧ್ಯಯನ ಅವರು ಆಗಿದ್ರು ಕೂಡ ವಿದ್ಯಾರ್ಥಿಯಾಗಿ ನಾನಿರ್ತೇನೆ ಅಂತ ಅವ್ರು ಹೇಳಿ ಪ್ರೋತ್ಸಾಹವನ್ನು ನೀಡಿರುವಂತಹದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗಿದೆ. ಅಂತಹ ಕೃಷ್ಣಾಚಾರ್ಯರು, ಇನ್ನಿತರ ನಮ್ಮ ಪಾಠಶಾಲೆಯ ಹಿರಿಯ ಅಧ್ಯಾಪಕರುಗಳು, ಸುಧಾಮಂಗಳ ಆದವರು ಕೂಡ ನಾವೆಲ್ಲ 25 ವ್ಯಾಖ್ಯಾನಗಳ ಪಾಠದ ಶ್ರವಣಾಧಿಕಾರಿಗಳಾಗಿ, ಅಧ್ಯಯನಗಳಾಗಿ ನಾವಿರ್ತೇವೆ ಅಂತೇಳಿ ಪ್ರೋತ್ಸಾಹ ನೀಡಿದ್ದು, ಇದೆಲ್ಲವೂ ಕೂಡ ಈ 7 ತಂಡಗಳ ಪಾಠ ಆಗಲಿಕ್ಕೆ ಇದೆಲ್ಲ ಪ್ರೋತ್ಸಾಹ ಅಂತ ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ ಇದ್ದೇವೆ. ಈಗಾಗಲೇ 7 ತಂಡಗಳಿಗೆ ಪಾಠದ ಕಾರ್ಯಕ್ರಮ ಮುಗಿದಿದೆ. 5 ತಂಡಗಳಿಗೆ ಮಂಗಳ ಕಾರ್ಯಕ್ರಮವನ್ನು ಮಾಡಿ ಸಮರ್ಪಣೆ ಮಾಡಿದ್ದೇವೆ. 6 ಮತ್ತು 7ನೇ ತಂಡದವರಿಗೆ ಪಾಠದ ಭಾಗ ಮುಗಿದಿದೆ. ಈ ಸದ್ಯದಲ್ಲಿ ಮಂಗಳದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಹರಿವಾಯುಗಳ ಅನುಗ್ರಹದಿಂದ. ಇವತ್ತು 8ನೇ ತಂಡದ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಪಾಠವನ್ನ ಸಾಂಕೇತಿಕವಾಗಿ ತುಂಬಾ ತಡವಾಗಿದ್ದರಿಂದ ಮಂಗಳಾಚರಣೆಯನ್ನು ಮಾತ್ರ ಇವತ್ತು ಉಚ್ಚಾರ ಮಾಡಿ ಆಚಾರ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಮತ್ತು ನಾಳೆಯಿಂದ ಕ್ರಮಬದ್ಧವಾದ ಉತ್ಸವಾದಿಗಳೆಲ್ಲ ಆಗ್ಬೇಕಾಗಿದೆ. ಆದ್ದರಿಂದ ಇವತ್ತು 8ನೇ ತಂಡದ ಪಾಠವನ್ನ ಇಲ್ಲಿ ಗುರುರಾಜರ ಸನ್ನಿಧಾನದಲ್ಲಿ, ಈ ಸನ್ನಿಧಾನ ಬಹಳ ವಿಶೇಷವಾದದ್ದು. ಯಾಕೆಂತಂದ್ರೆ ಅಲೋಬೋಧಾದಿ ಮುನಿಗಳು, ಶ್ರೀಮದ್ ಆಚಾರ್ಯರೇ ಮೊದಲಾದಂತಹ ಎಲ್ಲ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು ವೃಂದಾವನದಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಜೈತೀರ್ಥ ಗುರುಸಾರ್ವಭೌಮರು, ವಾಸಿಗಳಾದಂತಹ ಜೈತೀರ್ಥ ಗುರುಸಾರ್ವಭೌಮರು ಒಂದಂಶದಲ್ಲಿ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ವಿಜಯೇಂದ್ರ ಸ್ವಾಮಿಗಳವರು, ಹೀಗೆ ನಮ್ಮ ಪರಂಪರೆಯ ಪದ್ಮನಾಭ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು ಎಲ್ಲ ಯತಿವರೇಣ್ಯರ ಒಂದು ವಿಶೇಷ ಸನ್ನಿಧಾನವೂ ಕೂಡ ಇಲ್ಲಿ ಸನ್ನಿಹಿತವಾಗಿದೆ. ಅಂತಹ ಸನ್ನಿಧಾನ ಅಧ್ಯಯನ ಅಧ್ಯಾಪನಾದಿಗಳಿಗೆ, ಪಠನ ಪಾಠನಾದಿಗಳಿಗೆ ಪ್ರಶಸ್ತವಾದಂತಹ ಸ್ಥಳ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗುರುರಾಜರ ಸನ್ನಿಧಾನದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಸದಾಚಾರಿಗಳಾಗಿದ್ದುಕೊಂಡು ಅಧ್ಯಯನದಲ್ಲಿ ಆಸಕ್ತರಾಗಿ ಮಾಡುವ ಪಾಠವನ್ನ ಚೆನ್ನಾಗಿ ಗ್ರಹಣ ಮಾಡಿ, ಅರ್ಥವಾಗದೇ ಇರುವ ಭಾಗವನ್ನು ಮತ್ತೆ ಕೇಳಿ
ಅರ್ಥವಾದ ಭಾಗವನ್ನ ಮನನ ಮಾಡಿ ಅದನ್ನು ಚಿಂತನೆ ಮಾಡಿ ಅದನ್ನ ಆಯಾ ದಿನದ ಪಾಠವನ್ನ ಅವರೆಲ್ಲರೂ ಕೂಡ ಸ್ವಾಧೀನ ಮಾಡಿಕೊಳ್ಬೇಕು. ನಮ್ಮ ಪಾಠದ ಕ್ರಮ ಹೀಗಿರತ್ತೆ. ಪಾಠವನ್ನ ನಾವು ಮಾಡ್ತೇವೆ. ಪಾಠದ ನಂತರದಲ್ಲಿ ಚಿಂತನೆಯೂ ಕೂಡ ಇಲ್ಲಿ ಆಚಾರ್ಯರು ಚಿಂತನೆಯನ್ನು ಮಾಡಿಸ್ತಾರೆ. ಮತ್ತೆ ವಿದ್ಯಾರ್ಥಿಗಳ ಅನುವಾದವೂ ಕೂಡ ಅವತ್ತವತ್ತಿನ ಪಾಠದ ಅನುವಾದವೂ ಆಗತ್ತೆ. ಇದು ನಮ್ಮ ಪಾಠದ ಕ್ರಮ. ಇನ್ನ ವ್ಯಾಖ್ಯಾನದ ಎಲ್ಲ ವಿಶೇಷಗಳು, ಮೂಲ ಪಂಕ್ತಿಯ ಪಾಠ, ಪ್ರಶ್ನೋತ್ತರಗಳು, ಅಲ್ಲಿ ಏನೇನು ಸಂಶಯಗಳು ಬರುತ್ತೆ ಅದನ್ನು ಪರಿಹಾರ ಮಾಡೋದು, ಇದೆಲ್ಲವೂ ಇರುತ್ತೆ. ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ, ಯಾರು ಕೂಡ ಹೊಸ ವಿದ್ಯಾರ್ಥಿಗಳು ಗಾಬರಿ ಆಗೋದು ಬೇಡ. ಯಾವ ಭಾಗ ಅರ್ಥವಾಗಿಲ್ಲ ಅದನ್ನು ಮತ್ತೊಮ್ಮೆ ಚಿಂತನೆ ರೂಪದಲ್ಲಿ ನಾವು ಹೇಳ್ತೇವೆ, ಆಚಾರ್ಯ ಹೇಳ್ತಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪೂರ್ಣ ಪಡೆದು ಅನಿವಾರ್ಯ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಈ ತಂಡದ ವಿದ್ಯಾರ್ಥಿಗಳು ನಮ್ಮ ವಾಗೀಶಾಚಾರ್ಯ ಎದ್ದೆತ್ಕೊಪ್ಪ ಇಲ್ಲಿಯ ಪಾಠಶಾಲೆಯ ವಿದ್ಯಾರ್ಥಿಗಳಾಗಿ, ಅಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ವಾದಿರಾಜಾಚಾರ್ಯನ್ ಅವರ ಮಗ ವಾಗೀಶಾಚಾರ್ಯ. ಒಳ್ಳೆಯ ವಾಗ್ಮಿ, ಅನುವಾದ ಶಕ್ತಿ ಮತ್ತು ಗ್ರಹಣ ಶಕ್ತಿ ಇದೆ. ಬೇರೆ ಬೇರೆ ಪರೀಕ್ಷೆಗಳಲ್ಲಿ, ಬೇರೆ ಬೇರೆ ಅನುವಾದಗಳಲ್ಲಿ ಉತ್ತಮವಾದ ಅಂಕವನ್ನು ಪಡೆದಿರತಕ್ಕಂತಹ ವ್ಯಕ್ತಿ. ಅವನು ಒಬ್ಬ ವಿದ್ಯಾರ್ಥಿಯಾಗಿದ್ದಾನೆ. ಇನ್ನು ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಪೂರ್ವಾಶ್ರಮದ ಪೌತ್ರ, ನಮ್ಮ ಹಿಂದಿನ ಆಪ್ತ ಕಾರ್ಯದರ್ಶಿಗಳಾಗಿದ್ದಂತಹ ಸೂರ್ಯಬೀಂದ್ರಾಚಾರ್ಯರ ಮಗ, ಅವನು ರಘುನಂದನ ಕೃಷ್ಣ. ಅವನು ಒಳ್ಳೆಯ ವಾಗ್ಮಿ, ಒಳ್ಳೆಯ ಲೇಖಕನು ಇದ್ದಾನೆ. ಆ ವ್ಯಕ್ತಿ ಎರಡನೇ ವಿದ್ಯಾರ್ಥಿಯಾಗಿದ್ದಾನೆ. ಇನಾಮದಾರ್ ಭೀಮ್ ಗಣೇಶ್ ಅನ್ನುವಂತಹ ಮತ್ತೊಂದು ವಿದ್ಯಾರ್ಥಿ. ನಮ್ಮ ಇನಾಮದಾರ್ ಕೃಷ್ಣಾಚಾರ್ಯರು ಅಂತ ಮಠದ ಪ್ರಮುಖ ಶಿಷ್ಯರು, ಆಮನತನದ ಅವರ ಮಗನಾದಂತಹ ಇನಾಮದಾರ್ ವೆಂಕಣ್ಣಾಚಾರ್ ಬಳ್ಳಾರಿ ನಿವಾಸಿಗಳು, ಅವರ ಮೊಮ್ಮಗ ಇವನು ಭೀಮ್ ಗಣೇಶ್ ಅನ್ನುವಂತಹ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ಹರೀಶ್ ಇನಾಮದಾರ್ ಎಂಬುವನು. ಅವನು ಕೂಡ ಇನಾಮದಾರ್ ಕೃಷ್ಣಾಚಾರ್ಯರ ಮೊಮ್ಮಗ, ಮರಿಮೊಮ್ಮಗ. ಇನಾಮದಾರ್ ವೆಂಕಣ್ಣಾಚಾರ್ಯರ ಮೊಮ್ಮಗನಾಗಿ ಅವನೊಬ್ಬ ವ್ಯಕ್ತಿ. ಸಂಜಯ್ ಅನ್ನುವಂತಹ ಮತ್ತೊಂದು ವ್ಯಕ್ತಿ, ಬಳ್ಳಾರಿಯ ಹುಡುಗ. ಅವನು ಕೂಡ ಈ 5 ಜನದ ತಂಡದಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಯಾಗಿದ್ದಾನೆ. ಈ 5 ಜನ ವಿದ್ಯಾರ್ಥಿಗಳು ಈ 8ನೆಯ ತಂಡದಲ್ಲಿ ವಿದ್ಯಾರ್ಥಿಗಳಾಗಿ ನಮ್ಮಿಂದ ಅರಿವಾಯುಗಳು ನುಡಿಸುವಂತಹ ಈ ವಾಂಗ್ಮಯ ಸೇವೆಯನ್ನ ಶ್ರವಣ ಮಾಡಿ, ಮನನ ಮಾಡಿ ಉತ್ತಮವಾದ ವಿದ್ಯಾವಂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಇನ್ನು ಈ ಪಾಠದ ಪ್ರಾರಂಭಕ್ಕಿಂತ ಪೂರ್ವದಲ್ಲಿ ವೇದವ್ಯಾಸ ದೇವರ ಸನ್ನಿಧಾನ ಚಿಂತನೆ, ಶ್ರೀಮದ್ ಆಚಾರ್ಯರ ಸನ್ನಿಧಾನ ಚಿಂತನೆ, ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ ಎಲ್ಲ ಪೂರ್ವ ಯತಿವರೇಣ್ಯರ ಸನ್ನಿಧಾನ ಚಿಂತನೆ, ಜಯತೀರ್ಥರ ವಿಶೇಷ ಸನ್ನಿಧಾನ ಚಿಂತನೆ, ಆ ಗ್ರಂಥಸ್ಥ ಜಯತೀರ್ಥರನ್ನ ತದಂತರ್ಯಾಮಿಯಾದಂತಹ ಶ್ರೀಮದ್ ಆಚಾರ್ಯರು, ಅವರಂತರ್ಯಾಮಿಯಾದಂತಹ ನಮ್ಮ ಉಪಾಸ್ಯ ಮೂರ್ತಿ ವೇದವ್ಯಾಸ ದೇವರಿಂದ ಅಭಿನ್ನನಾದ ಮೂಲರಾಮದೇವರ ಪ್ರಾರ್ಥನಾ ಪೂಜಾ ರೂಪವಾದಂತಹ ಸಾಂಕೇತಿಕ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಿ ಅವರವರಿಗೆ ಪುಸ್ತಕಗಳನ್ನು ನೀಡ್ತೇವೆ. ಅದನ್ನು ಮುಂದೆ ಇವತ್ತು ಮಂಗಳಾಚರಣೆಯನ್ನು ಮಾತ್ರ ಹೇಳಿ ನಾಳೆ ಹೆಚ್ಚಿನ ವಿವರಣವನ್ನ ನಾವು ಹೇಳ್ತೇವೆ. ಆಚಾರ್ಯರು ಕೂಡ ಇದಕ್ಕೆ ಸಂಬಂಧಪಟ್ಟ 1-2 ಮಾತುಗಳನ್ನು ಅವರು ಆಡ್ತಾರೆ. ನಾಳೆಯಿಂದ ಕ್ರಮಬದ್ಧವಾದ ಪಾಠದ ಕಾರ್ಯಕ್ರಮ ಅನ್ನುವಂಥದ್ದಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಪೀಠದ ಎಲ್ಲ ಹಿರಿಯ ಅಧ್ಯಾಪಕರುಗಳು, ವಿದ್ವಾಂಸರು, ಯುವಕರು, ಯುವಾಧ್ಯಾಪಕರುಗಳು, ಮತ್ತೆ ಈಗಾಗಲೇ ಸುಧಾ ಪಾಠವನ್ನ ಮುಗಿಸಿ ಮಂಗಳ ಮಾಡಿದಂತಹ ವಿದ್ಯಾರ್ಥಿಗಳು, ಮಂಗಳಕ್ಕೆ ತಯಾರಾದಂತಹ ವಿದ್ಯಾರ್ಥಿಗಳು, ಜೊತೆಗೆ ಇತರ ವೈದಿಕರು, ಮಠದ ಶಿಷ್ಯರು, ಅಭಿಮಾನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಮಾಧ್ಯಮದ ಮೂಲಕವಾಗಿ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಎಲ್ಲ ಸಾರಸ್ವತ ಪ್ರಪಂಚದ ಅಭಿಮಾನಿಗಳು, ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರು ಎಲ್ಲರಿಗೂ ಕೂಡ ಶುಭವನ್ನು ಕೋರಿ ಈಗ ಸಾಂಕೇತಿಕವಾಗಿ ವೇದವ್ಯಾಸ ದೇವರ ಪೂಜೆಯನ್ನು ನಾವಿಲ್ಲಿ ಮಾಡ್ತೇವೆ. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಸಂಭವಂ ವಿಶ್ವಂ ನಾರಾಯಣಂ ದೇವಾಕ್ಷರಂ ಪರಮಂ ಪದಂ ವಿಶ್ವಪರಮಾನ್ ನಿತ್ಯಂ ವಿಶ್ವನಾರಾಯಣಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ವಿಶ್ವಸ್ಯಾರ್ಥೇ ಸರ್ವಂ ಶಾಶ್ವತಂ ಶಿವಮಚ್ಯುತಂ
ನಾರಾಯಣಂ ಮಹಾಚೇಯಂ ನಾರಾಯಣ ಪರೋ ಯಾಕೆ ಅಂತರ್ಬಹಿಷ್ಠವತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ತಂ ವಿಶ್ವಂಭವಂ ನಭೋಜ ಪ್ರತೀಕಾಯ ಭಕ್ತಿತೃಣಂತೆ ಕಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತತಂ ಶಿಲಾವಿಸ್ತುತಂ ಪ್ರತ್ಯಾಪೋತನ್ನಿಮಂ ತಸ್ಯಾಂತೆ ಸುರಂ ಸೂತ್ರಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಎರಡು ಮಾಡಿ ನೀವಾರ ಮರಲಿಕ್ಕೆ बाकी शाबा है इसको, बाकी शाबा इसको। ಮೊದಲಿಗೆ ಮಂಗಳಾಚರಣೆ, ಆಮೇಲೆ ಸುಧಾ, ಆಮೇಲೆ ಹೀಗೆ ಆರೋಹಣ ಕ್ರಮದಲ್ಲಿ ಗ್ರಂಥದ ಮಂಗಳಾಚರಣೆ, ಆಮೇಲೆ ಸುಧಾ ಗ್ರಂಥದ ಮಂಗಳಾಚರಣೆ, ಹೀಗೆ ಪೂರ್ಣಾಗಣ್ಯ ಗುಣೋದಾರ ಮೂರ್ತಯೇ ಪುಣ್ಯಕೀರ್ತಯೇ ನಮಃ ಶ್ರೀಪದಯೇ ಭಕ್ತದತ್ತ ಸ್ವಾನಂದ ಮೂರ್ತಯೇ ಪೂರ್ಣಾಗಣ್ಯ ಗುಣೋದಾರ ನಿತ್ಯ ಸುಂದರ ಮೂರ್ತಿನೇ ಶ್ರೀ ಬ್ರಹ್ಮವೀಂದ್ರ ಪೂರ್ವೇಡ್ಯ ಕೀರ್ತಿನೇ ಬ್ರಹ್ಮಣೇ ನಮಃ ಶ್ರಿಯಪತ್ರೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲವಪುಷೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಶ್ರಿಯಪತ್ಯೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಾತ ಸಕಲಾವದ್ಯತಮಸ್ತೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲವಪುಷೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮವಾಪ್ಯಖಿಲೈಸ್ವಾಕ್ಯೈಃ ಅಸ್ಯೋರ್ಧ್ವವಾದಿತಮಶೇಷ ವಿಶೇಷಕೋಪಿ ವಂದ್ಯಂ
సదా ప్రియతమం మమ సన్నమామి. నారాయణం నిఖిలపూర్ణ గుణైకదేహం నిర్దోషమాప్యతమప్యఖిలైస్వాక్యైః అస్యోద్భవాదితమశేష విశేషతోపి వంద్యం సదా ప్రియతమం మమ సన్నమామి. ಇನ್ನು ಸುಧಾ ಗ್ರಂಥದ ಮುಂದಿನ ಮಂಗಳಾಚರಣೆ ಪದ್ಯ 56 ಪೇಜ್ ಅಷ್ಟೇ ಇದೆ ನೋಡಿ. ಏನ ಪ್ರಾದುರ ಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋ ಸಂತತಿಃ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿ ತತ್ವಂ ಪರಂ ಗಾಂಧಂ ಧ್ವಂಸಮನಾಯಿ ಸಾಧು ನಿಕರಶ್ಚಾಕಾರಿ ಸನ್ನಾರ್ಕಕಃ ತೇನೌ ವ್ಯಾಸ ದಿವಾಕರೇಣ ಸತತಂ ಆತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮನಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ಯಾವರ್ತಿಶ್ಚ ವಿಭಕ್ಷತೋರ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜನಾದಿರಪಿ ಅಂತರ್ಜಾಯತೆ ಪ್ರಾಜ್ಞಮೌಲಿಃ सकलवचन चेतो देवता भारती सा मम वचसि निधत्तां सन्निधिं मानसे च अमानि वासोचित वासभूमिः सन्न्याय रत्नावली जन्मभूमिः वैराग्यभाग्यो मम पद्मनाभतीर्थामृतात् विभूत्यै पदवाक्य प्रमाण ज्ञान विवादि मदच्छिदः श्रीमदक्षोभ्य तीर्थाख्यान उपदिष्टे गुरुन् मम श्रीमदानंद तीर्थार्य सन्मनस्सरसि भुवि अनुव्याख्यान नलिने चञ्चरीकति मे मनः न शब्दाब्दोगाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमदि गुरुकारुण्य सरणिं प्रपन्नाः मान्याः स्मः किमपि च वदन्तोऽपि महताम् ಅವತಾರಿಕ ಇದು ಅನುವ್ಯಾಖ್ಯಾನ ಪದ್ಯಕ್ಕೆ ಅವತಾರಿಕೆ. ಅನುವ್ಯಾಖ್ಯಾನ ಪದ್ಯಕ್ಕೆ ಅವತಾರಿಕೆ. ಭಗವತಾ ಆದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಾಂತಮಸಾವಗುಂಠಿತತ್ವೇನ ಅಸಾಧು ನಿಬಂಧಾಂತಮಸಾವಗುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥೋ ಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದೋಪಿ ಅನವರತಂ ಈಶ್ವರ ಪ್ರವಣಕಾಯ ವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಆದಿತ್ಯಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರತ್ಯಯಸ್ಯ ಚ ಹೇತುತಯಾ ಅವಿಗೀತ ಚಿತ್ರಾಚಾರ ಪರಂಪರಾದಿನ ಅವಶ್ಯಂ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ
ಗ್ರಂಥಾದೋ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಾಪ್ಯಖಿಲೇಶ್ವರಾಖ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ನಮಾಮಿ. ಇಲ್ಲಿ ಈ ಪ್ರಥಮ ಪದ್ಯದಿಂದ ಆಚಾರ್ಯರು ಜಯತೀರ್ಥರು ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ದ್ವಿತೀಯ ಪದ್ಯದಿಂದ ತತ್ವಗಳಾದಂತಹ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ತೃತೀಯ ಪದ್ಯದಿಂದ ಆಚಾರ್ಯರಿಗೆ ನಮಸ್ಕಾರ. ಚತುರ್ಥ ಪದ್ಯದಿಂದ ಭಾರತೀ ದೇವಿಯರಿಗೆ, ಪಂಚಮ ಪದ್ಯದಿಂದ ಪದ್ಮನಾಭ ತೀರ್ಥರಿಗೆ, ಷಷ್ಠ ಪದ್ಯದಿಂದ ತಮ್ಮ ಆಶ್ರಮ ಮತ್ತು ವಿದ್ಯಾ ಗುರುಗಳಾದಂತಹ ಅಕ್ಷೋಭ್ಯ ತೀರ್ಥರಿಗೆ, ಸಪ್ತಮ ಪದ್ಯದಿಂದ ಅವ್ರು ಏನು ಮಾಡಬೇಕು ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಇನ್ನ ಅಷ್ಟಮ ಪದ್ಯದಿಂದ ಸ್ವಾಹಂಕಾರ ಖಂಡನೆಯನ್ನ ಮಾಡಿಕೊಂಡು ವಿನಯ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಒಟ್ಟು ಇಲ್ಲಿ 8 ಪದ್ಯಗಳು ಈ ಗ್ರಂಥದ ಆದಿಯಲ್ಲಿದೆ. ಇದನ್ನು ಪದ್ಯ ಪ್ರಬಂಧ ಅಂತ ಹೇಳ್ತಾರೆ. ಇಂತಹ 8 ಪದ್ಯಗಳಿಂದ ಕೂಡಿರತಕ್ಕಂತಹ ಈ ಪದ್ಯ ಪ್ರಬಂಧ ನಂತರ ಅನುವ್ಯಾಖ್ಯಾನದ ಮಂಗಳಾಚರಣೆ ಪದ್ಯಕ್ಕೆ ಅವತಾರಿಕೆಯನ್ನ ನೀಡ್ತಾರೆ. ಅವತಾರಿಕೆಯನ್ನು ನೀಡಿ ಪ್ರತಿಪಾದನೆ ಮಾಡಿ ಮುಂದೆ ಆ ಅನುವ್ಯಾಖ್ಯಾನದ ಪ್ರಥಮ ಪದ್ಯಕ್ಕೆ ವ್ಯಾಖ್ಯಾನವನ್ನ ಪ್ರಾರಂಭಿಸ್ತಾರೆ. ಹೀಗೆ ಈ ಸುಧಾ ಗ್ರಂಥದ ಮುಂದುವರಿಕೆ ಅನ್ನುವಂತಹದ್ದು ನಡೆಯುತ್ತೆ. ಇದನ್ನ ಇವತ್ತಿಷ್ಟು ಸಾಂಕೇತಿಕವಾಗಿ ಇಲ್ಲಿ ಹೇಳುತ್ತೆ ಆಚಾರ್ಯ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರೀಗಳವರೆಲ್ಲ ವಿಷಯವನ್ನ ಉಪೋದ್ಘಾತ ರೂಪದಲ್ಲಿ ಸಾಕಷ್ಟು ಹೇಳಿದ್ದಾರೆ. ಇವತ್ತು ಪಾಠ ಪ್ರಾರಂಭ ಮಾಡಲ್ಲ, ನಾಳೆಯಿಂದ ಅಂತ ಹೇಳಿದ್ದಾರೆ. ಆ ನಿಯಮಕ್ಕೆ ಅಂಟುಕೊಂಡು 1-2-3 ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಶ್ರೀಮದ್ ಆಚಾರ್ಯರು 37 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಗ್ರಂಥಾನ್ ಮಧ್ವಶ್ಚಕಾರಾಸು ಸಪ್ತತ್ರಿಂಶತಮಂದೀತ ವ್ಯಾಸರಾಜರು ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಅವರು 37 ಗ್ರಂಥಗಳನ್ನು ರಚಿಸಿರುವುದಾಗಿ ಹೇಳಿದ್ದಾರೆ. ಆ 37 ಗ್ರಂಥಗಳ ಪೈಕಿ ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತಹ ಗ್ರಂಥ 4. ಒಂದು ಸೂತ್ರ ಭಾಷ್ಯ, ಅನುಭಾಷ್ಯ, ಅನುಭಾಷಣೆ ಅನುವ್ಯಾಖ್ಯಾನ, ಆಮೇಲೆ ಅಣುಭಾಷ್ಯ, ನ್ಯಾಯವಿವರಣ. ಈ 4 ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳು. ಆ 4 ಗ್ರಂಥಗಳ ಪೈಕಿ ಅನುವ್ಯಾಖ್ಯಾನ ಅಂತ ಏನಿದಲ್ಲ ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿದೆ ಶಿವನ್ಯಾಯಸುಧ. ಇದಕ್ಕಿಂತಲೂ ಮುಂಚೆ ಅನುವ್ಯಾಖ್ಯಾನಕ್ಕೆ ನಮ್ಮ ಪದ್ಮನಾಭ ತೀರ್ಥರು ಒಂದು ಉತ್ತಮವಾದ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸನ್ಯಾಯ ರತ್ನಾವಳಿಯಿಂದ ಪ್ರಸಿದ್ಧವಾಗಿದೆ. ಅನಂತರದಲ್ಲಿ ಅವರ ಶಿಷ್ಯರಾಗಿದ್ದ ನರಹರಿ ತೀರ್ಥರು ಕೂಡ ಯಾವ ಸೂತ್ರ ಭಾಷೆಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ನಮಗಿನ್ನೂ ಕೈಗೆ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ, ಆದರೆ ಮಾಡಿದ್ದಾರೆ. ಹೀಗೆ ಜಯತೀರ್ಥರ ತನಕ 4-6 ಜನ ಯಾವ ಅನುವ್ಯಾಖ್ಯಾನಕ್ಕೆ ಉತ್ತಮವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಜಯತೀರ್ಥಕ್ಕಿಂತ ಮೊದಲು ನಾವು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕೆ ಅಂತಂದರೆ ಈ ಅನುವ್ಯಾಖ್ಯಾನ ಹೊರಗೆ ಬರಲಿಕ್ಕೆ ಅವ್ರ ಕಾರಣ. ಅವ್ರು ಪ್ರಾರ್ಥನೆ ಮಾಡಿದ್ದಾರೆ, ವ್ಯಕ್ತ ತರ್ಕ ಅವರ ಪ್ರಾರ್ಥನೆ ಮಾಡದೇ ಇದ್ದಿದ್ರೆ ಈ ಅನುವ್ಯಾಖ್ಯಾನ ಮುಖಾಂತ ನಮ್ಮ ಪಾಲಿಗೆ ಇವತ್ತು ಸಿಗ್ತಾನೆ ಇದ್ದಿದ್ದಿಲ್ಲ. ಆದ್ದರಿಂದ ಈ ಗ್ರಂಥ ಹೊರಗೆ ಬರಲಿಕ್ಕೆ, ಈ ಗ್ರಂಥ ಜಯತೀರ್ಥರು ಮಾಡಲಿಕ್ಕೆ ಪ್ರಾರ್ಥನಾ ಅವರದ್ದು. ಆದರೆ ನಾವೆಲ್ಲರೂ ಕೂಡ ಇವತ್ತು ಸುಧಾ ಓದ್ತಾ ಇದ್ದೀವಿ ಅಂತಾರೆ. ಮೊಟ್ಟ ಮೊದಲು ಆ ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಪ್ರಾರ್ಥನಾ ಮೇರೆಗೆ ಮಾಡಿರತಕ್ಕಂತಹ ಉತ್ತಮವಾದ ಗ್ರಂಥ ಶಿವನ್ಯಾಯಸುಧ. ಇಲ್ಲಿ ಒಂದು ಮಾತು ಒಂದು ಲೋಕದಲ್ಲಿ ರೂಢಿ ಇದೆ, ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ. ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಅದರಲ್ಲೂ
ಮಾಧ್ವನ ಹುಟ್ಟಿದ ಮೇಲೆ ಅದರಲ್ಲೂ ನಮ್ಮ ರಾಯರಬಿಡದ ಶಿಷ್ಯರಾಗಿ ಹುಟ್ಟಿದ ಮೇಲೆ ಎರಡು ಕೆಲಸದಲ್ಲಿ ಯಾವ್ದಾದ್ರು ಮಾಡಬೇಕು. ಯಾವುದು ಅಂತಂದರೆ ಅದರಲ್ಲಿ ನೀವು ಯಾವ್ದು ಮಾಡ್ತೀರಿ ಹೇಳಿ. ಒಂದು ಸುಧಾವಾ ಪಠನೀಯ, ಪರಿಮಳ ಸಹಿತವಾಗಿ ಸುಧಾ ಗ್ರಂಥವನ್ನಾದರೂ ಓದಬೇಕು, ಇಲ್ಲ ಒದ್ದಾ ಪರಿಪಾಲನೆ ಮಾಡಬೇಕು. ಆದರೆ ಇವತ್ತಿನ ಮಿತಿಯಲ್ಲಿ ಈ ಮಾತು ಯಾವತ್ತು ಹೊರದೋ ಆವಾಗ ಬ್ರಾಹ್ಮಣನಿಗೆ ಒದ್ದಾ ಪರಿಪಾಲನೆ ಮಾಡೋ ಅವಕಾಶ ಇತ್ತು ಅಂತ ಕಾಣುತ್ತೆ. ಈಗ ಒದ್ದಾ ಪರಿಪಾಲಕರಂತ ರಾಜಾಧಿರಾಜಗಳೇ ಹೊರಟೋಗ್ಬಿಟ್ರು. ಆದ್ದರಿಂದ ನಾವಿಲ್ಲಿ ಸ್ವಲ್ಪ ಸಂಕೋಚ ಮಾಡ್ಕೋಬೇಕಾಗಿದೆ. ಏನಂದ ಸುಧಾ ಏವ ಪಠನೀಯ, ಸುಧಾ ಗ್ರಂಥವನ್ನೇ ನಾವು ಓದಿ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿದೆ. ಇಂತಹ ಒಂದು ಗ್ರಂಥ ಉತ್ತಮವಾದಂಥ ಗ್ರಂಥ. ಇನ್ನು ಇದಕ್ಕೆ ಶ್ರೀಮನ್ ನ್ಯಾಯಸುಧಾ ಎಂಬುದಾಗಿದೆ. ಶ್ರೀಮನ್ ನ್ಯಾಯಸುಧಾ ಎಂಬುವರಿಗೆ ವಿಗ್ರಹ ಹೇಗೆ ಎಂಬುದರ ಬಗ್ಗೆ ಹೇಳ್ತೇನೆ. ಇಲ್ಲಿ ಶ್ರೀಹಿ ಏಷಾಂ ಸಂತೀತಿ ಶ್ರೀಮಂತ, ಶ್ರೀಮಂತಶ್ಚತೆ ನ್ಯಾಯಾಚ ಶ್ರೀಮನ್ಯಾಯ. ಅಮೃತರೂಪಾ ಶ್ರೀಮನ್ಯಾಯ ಯಸ್ಯಾಂಸ ಶ್ರೀಮನ್ಯಾಯಸುಧಾ. ಇದು ಹೇಗೆ ಅಂತಂದರೆ ಆಯಿತಾಗ್ನಿ ಎಂಬುವರಿಗೆ ಅಗ್ನಿ ಆಯುಧ ಏನದ ಆಯಿತಾಗ್ನಿ ಅಂತ, ಹಾಗೆ ನ್ಯಾಯ ಅಮೃತ ಯಸ್ಯಾಂಸ ನ್ಯಾಯ ನ್ಯಾಯಸುಧಾ ಅಂತ. ಅಂದರೆ ಮೋಕ್ಷ ಹೇತುತ್ವೇನ ಅಮೃತ ರೂಪವಾದ ನ್ಯಾಯಗಳು ಯಾವ ಕೃತಿಯಲ್ಲಿದೋ ಅದು ನ್ಯಾಯಸುಧಾ ಅಂತ. ಅಲ್ಲಿ ಶ್ರೀಮತ್ವ ಏನಿದೆ, ಶ್ರೀಮತ್ವ ಪರಿಷ್ಕಾರವು ಕೂಡ ಮಾಡಲೇಬೇಕಾಗ್ತದೆ. ಶ್ರೀಮತ್ವದ ಪರಿಷ್ಕಾರವನ್ನು ಅನೇಕ ರೀತಿಯಲ್ಲಿ ಮಾಡಿದ್ದಾರೆ. ಇದು ಒಂದು ರೀತಿ. ಶ್ರೀಮತ್ವನಾಮ ನ್ಯಾಯೇ ಶ್ರೀಮತ್ವನಾಮ ಅಂದರೆ ಬ್ರಹ್ಮವಂಶಾಶಾತ ವ್ಯುತ್ಪಾದಿತತ್ವಂ ಹಾಗೆ ಅಂತ ಹೇಳಿದರೆ ಇನ್ನೂ ಶ್ರೀಮತ್ವದ ಪರಿಷ್ಕಾರ ಮುಂದೆ ಹೇಳ್ತೇನೆ. ಇಂತಹ ಒಂದು ಗ್ರಂಥ ಈ ಯಾವ ಶ್ರೀಮನ್ ನ್ಯಾಯಸುಧಾ. ಈ ಸುಧಾವನ್ನು ಓದಿದ್ರೆ ಏನು ಲಾಭ ನಮಗೆ ಅಂತ ಕೇಳ್ಬೋದು. ನಮಗೆ ಲಾಭ ಅಂತಂದರೆ ಮೋಕ್ಷಾದಿ ಪುರುಷಾರ್ಥ, ಚತುರ್ವೇದ ಪುರುಷಾರ್ಥವೂ ಕೂಡ ಈ ಗ್ರಂಥದ ಅಧ್ಯಯನದಿಂದ ನಮಗೆ ಬರುತ್ತೆ. ಇದನ್ನು ನಾವು ಹೇಳಿರೋದಲ್ಲ, ವಾದಿರಾಜರು ಅವ್ರು ಬಾಯಿ ಬಿಟ್ಟು ಹೇಳಿದ್ದಾರೆ. ಏನಂದ ಸುಧಾಯ ಶ್ರೀಕರತ್ವ ವಿಷಯ ವಯಮೇವ ಸಾಕ್ಷಿಣ ಅಂತದ್ದು. ಇದು ಸಂಪತ್ತನ್ನು ಕೊಡುತ್ತೆ. ಸಂಪತ್ತು ಅಂದರೆ ಬರೀ ದುಡ್ಡು ಅಂತ ಅರ್ಥ ಮಾಡ್ಕೋಬಾರ್ದು. ಐಹಿಕ ಸಂಪತ್ತು ಅಂತ ಪಾರಮಾರ್ಥಿಕ ಸಂಪತ್ತು, ಜ್ಞಾನಭಕ್ತ ವೈರಾಗ್ಯಗಳು ಮುಕ್ತಿಗೆ ಕಾರಣವಾದವು. ಅಂತಹ ಸಂಪತ್ತನ್ನು ಕೊಡುತ್ತೆ ಇದು. ಆ ವಿಷಯದಲ್ಲಿ ನಾವೇ ಸಾಕ್ಷಿ ಅಂಥೇಳಿ ವಾದಿರಾಜರು ಹೇಳಿದ್ದಾರೆ. ಇಷ್ಟೇ ಹೇಳಿದೆ ವಾದಿರಾಜರು ಹೇಳಿದ್ರು, ಈ ಗ್ರಂಥ ಶ್ರೀಕರ ಸಂಪತ್ತನ್ನು ಕೊಡೋಕ್ಕಂಥ ಗ್ರಂಥ. ಹೇಗೆ ಶ್ರೀಕರ ಗ್ರಂಥ ಅಂತಂದರೆ ಇಲ್ಲಿ ಹೇಳ್ತಾರೆ ಶ್ರೀಯಪ್ಪತ್ತೆ ಅಂತ ಮೊದಲನೇ ಪದ್ಯ, ಅಲ್ಲಿ ಶ್ರೀ ಶಬ್ದ ಇದೆ. ಆ ಶ್ರೀಯನ್ನು ತಲೆಗಿಟ್ಕೊಳ್ಳಿ. ಅನುವ್ಯಾಖ್ಯಾನದ ಕೊನೆಯ ಪದ್ಯದಲ್ಲಿ ಭೂತಿ ಮುಂದಿದೆ. ಆ ಭೂತಿ ಎಂಬ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತಂದಿದೆ. ಅವಾಗೇನಾಯಿತು, ಆದಿಯಲ್ಲೂ ಕೂಡ ಶ್ರೀವಾಚಕ ಶಬ್ದ ಇದೆ, ಕೊನೆಯಲ್ಲೂ ಕೂಡ ಶ್ರೀವಾಚಕ ಶಬ್ದ ಇದೆ. ಆದ್ಯಂತಗಳಲ್ಲಿ ಶ್ರೀವಾಚಕ ಶಬ್ದವು ಸಂಪುಟೀಕೃತವಾಗಿರೋದ್ರಿಂದ ಶ್ರೀಕರೋಯಂ ಗ್ರಂಥ ಅಂತ ವಾದಿರಾಜ ಸ್ವಾಮಿಗಳು ಹೇಳಿದ್ದಾರೆ. ಇಂತಹ ಸಂಪತ್ತನ್ನು ಕೊಡಕ್ಕಂಥ ಗ್ರಂಥ ಇದು. ಇವತ್ತಿನ ಮಿತಿಯಲ್ಲಿ ಇದಕ್ಕೆ ಸುಮಾರು 25-30 ವ್ಯಾಖ್ಯಾನಗಳಿದೆ. ನಮ್ಮ ಮಠದಿಂದ 25 ವ್ಯಾಖ್ಯಾನ ಸಹಿತ ಮಾಡ್ತೀವಿ. ಯಾವ ಮಠದಿಂದ ಕೂಡ 25 ವ್ಯಾಖ್ಯಾನ ಸಹಿತವಾಗಿ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಮುದ್ರಣ ಆಗಿಲ್ಲ. 6 ಆಗಿತ್ತು. 6ಕ್ಕೇ ಭಾಳ ಹೇಳ್ಕೊತಾ ಇದ್ರು. ಈಗ 25 ಇದೆ. ಎಷ್ಟು ಹೇಳ್ಕೋಬೇಕು ನೀವೇ ನೋಡಿ. ಏನಪ್ಪ, ಅದಕ್ಕೆ 4ರಷ್ಟು ಹೇಳ್ಕೋಬೇಕು. ಇಂತಹ ಒಂದು ಇಷ್ಟು ಜನ ಟಿಪ್ಪಣಿ ಮಾಡಬೇಕಾದ್ರೆ ಇದರ ಮಹತ್ವ ಎಷ್ಟಿದೆ ಎಂಬುದು, ಆಳ ಎಂಥದ್ದು ಎಂಬುದು ಗೊತ್ತಾಗ್ತದೆ. ಇಲ್ಲಿ ಅದರಲ್ಲಿ ಸುಧಾ ಪರಿಮಳ ಅಂತ ಲೋಕದಲ್ಲಿ ಪ್ರಸಿದ್ಧಿ ಉಂಟು. ಲಕ್ಷ್ಮೀನಾರಾಯಣ ಅಂತ ಹೇಗೋ ಸುಧಾ ಪರಿಮಳ ಅಂತ ಪ್ರಸಿದ್ಧಿ ಇರೋದು. ಅದು ರಾಯರೇ ಹೇಳ್ತಾ ಇದ್ದಾರೆ, ನಾವಲ್ಲ. ಏನಂತ
ನೀವು ಸುಧಾ ಓದೋಕ್ಕಿಂತ ಮುಂಚೆ ಆಗ್ರಾವ್ಯಂ ಪರಿಮಳದ ಅಮೃತದ ಸುವಾಸನೆಯನ್ನು ನೋಡ್ರಿ ಅಂತಂದ. ಅದರ ಪರಿಮಳವನ್ನು ನೋಡ್ರಿ ಅಂತ ರಾಯರೇ ಅದನ್ನು ಹೇಳ್ತಾ ಇದ್ದಾರೆ. ಕಾರಣ ಇಂಥ ಒಂದು ಮಹತ್ತರವಾದ ಗ್ರಂಥ, ಅದರ ವ್ಯಾಖ್ಯಾನ ಪರಿಮಳ ಕೂಡ ಮಹತ್ತರವಾದಂಥದ್ದು. ಈ ಪರಿಮಳ ಸಾಮಾನ್ಯವಾದ್ದಲ್ಲ. ನಮ್ಮ ವಾದಿನ ತೀರ್ಥರು ವರ್ಣನೆ ಮಾಡ್ತಾ ಇದ್ದಾರೆ. ಸರಸ್ವತಿ ದೇವಿಯರು ಒಮ್ಮೆ ಸಕಲ ಆಭರಣಗಳಿಂದ ಭೂಷಿತರಾಗಿ ನರ್ತನ ಮಾಡಬೇಕು ಅಂತ ಉದ್ಯುಕ್ತರಾದರು. ನರ್ತನ ಮಾಡಬೇಕಾದ್ರೆ ಒಂದು ಸ್ಟೇಜ್ ಬೇಕಲ್ಲ, ಯಾವ ಸ್ಟೇಜ್ ಮೇಲೆ ನರ್ತನ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ನಮ್ಮ ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆ, ದೇವಿ ನನ್ನ ನ್ಯಾಲಿಗೆ ಮೇಲೆ ನೀನು ನರ್ತನ ಮಾಡು. ಆವಾಗ ಸರಸ್ವತಿ ದೇವಿ ಹೇಳಿದ್ರೆ, ಇದಕ್ಕಿಂತ ಉತ್ತಮವಾದ ನನಗೆ ರಂಗಸ್ಥಳ ಇಲ್ಲ, ನಾನು ನಿಮ್ಮ ನ್ಯಾಲಿಗೆ ಮೇಲೆ ನಾನು ನರ್ತನ ಮಾಡ್ತೀನಿ ಅನ್ನೋದು. ಆ ಮೈ ಮರೆತು ನರ್ತನ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಹೂವನ್ನು ಬಿಡ್ಕೊಂಡಿದ್ದು ಅದು ಒಂದೊಂದೇ ಹೂವಾಗಿ ಕೆಳಗೆ ಬಿತ್ತು, ರಾಶಿ. ಅದೇ ಪರಿಮಳ ಅಂತ ನಮ್ಮ ವಾದಿನರು ಗುರುಗಳು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಇಂತಹ ಗ್ರಂಥವನ್ನು ಪರಿಮಳವನ್ನು ರಾಯರ ಸನ್ನಿಧಾನದಲ್ಲಿ ಓದಬೇಕು. ಯಾಕೆ ಅಂತಂದರೆ ಇಲ್ಲಿ ಓದಿದ್ರೆ ಬೇರೆ ಕಡೆ ಓದೋದಕ್ಕೂ ಮಂತ್ರಾಲಯ ಓದೋದಕ್ಕೂ ಒಂದು ಹೆಚ್ಚುಗಾರಿಕೆ ಇದೆ. ಏನು ಅಂತಂದರೆ ದಾಸರು ಹೇಳಿದ್ರು ಮಂತ್ರಾಲಯ ಸುರಪನಾಲಯದಿಂದ ಮಂತ್ರಾಲಯ ಅಂತ ಹೇಳಿದ್ರು. ಆದ್ದರಿಂದ ನೀವು ಎಲ್ಲಿ ಓದ್ತಾ ಇದ್ದೀರಿ? ಸುರಪನಾಲಯ ಇದೆ. ಅಟ್ಟಿಕೆ ಅದಂತವ್ರು ಬರಲಿಲ್ಲ ದಾಸರು, ವೈಕುಂಠಕ್ಕೆ ಸರಿ ಇದ್ದದು. ಇದು ಮಂತ್ರಾಲಯ ವೈಕುಂಠಕ್ಕೆ ಸರಿ ಇದ್ದು ನೀವೆಲ್ಲಿ ಅಧ್ಯಯನ ಮಾಡಿದ್ರಿ? ವೈಕುಂಠದಲ್ಲಿ. ಅದಕ್ಕೂ ತೃಪ್ತಿ ಆಗಲಿಲ್ಲ, ವೈಕುಂಠಕ್ಕೆ ಸರಿ ಬಿಗಿಲಿನ ಬಂದ್ಬಿಡು. ಆದ್ದರಿಂದ ನೀವು ವೈಕುಂಠದಲ್ಲಿ ಪರಿಮಳ ಸಹಿತವಾಗಿ ಸುಧಾಧ್ಯಯನ ಮಾಡಿದ್ರಿ ಅಂತಂದರೆ ನಿಜವಾಗಲೂ ನೀವ್ಯಾವುದೋ ನಿಮ್ಮ ತಂದೆ ತಾಯಿಗಳ ಒಂದು ಅದೃಷ್ಟದಿಂದಲೋ ಅರಿವಾರು ಅನುಭವದಿಂದ ನಿಮಗೆ ಈ ಸಂದರ್ಭ ಸಿಕ್ಕಿದೆ. ನೀವೆಲ್ಲರೂ ಕೂಡ ವಿನೀತರಾಗಿದ್ದು ಈ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಆದರೆ ಅಧ್ಯಯನ ಮಾಡುವ ಮುಂದೆ ವಿನಯ ಎಂಬುದು ಅತ್ಯವಶ್ಯಕವಾದ್ದು. ವಿನಯ ಯಾತ್ರ ಫಲ ಅಂದರೆ ವಿದ್ಯಾ ದದಾತಿ ವಿನಯ ಬಂದ. ವಿದ್ಯೆಗೆ ಫಲ ದುಡ್ಡು ಕಾಸು ಅಲ್ಲ, ವಿನಯ ಅಂತದ್ದು. ಅಂತ ವಿನಯ ನಮ್ಮ ಜೈತ್ಯದಲ್ಲಿ ನಾವು ಕಾಣ್ಬೋದು. ರಾಯರು ನಿಶಬ್ದಾಬ್ದೋ ಗಾಢಾ ನ ಚ ನಿಗಮ ಚರ್ಚಾ ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿಧಿ ವಿಧೇದ್ಯ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಕೃತಿ ಉರುಗಾರಣಿ ಪ್ರಪನ್ನ ಮಾನ್ಯಾತ್ಮ ಕಿಮಪಯೋದಂತೋ ಮಹತಮದು. ಅದರ ಒಟ್ಟಾರೆ ಸಾಮಾನ್ಯವಾಗಿ ಹೇಳಿದ್ರೆ ಕಿಮಪಜ ವದನ್, ಸಾಧುವೋ ಅಸಾಧುವೋ ಏನೋ ನಾನು ಹೇಳ್ತಾ ಇದ್ರು ಕೂಡ ನನಗೆ ನ್ಯಾಯ ವ್ಯಾಕರಣ ಒಳ್ಳೆಯದು ಯಾವ ಪಾರಂಗನಲ್ಲ. ಆದರೂ ಕೂಡ ಸಾಧುವಾದದ್ದು ಅಸಾಧುವಾದದ್ದು ಏನೋ ಹೇಳ್ತಾ ಇದ್ವಿ. ಆದರೆ ನಾವು ಪರಮಾನ್ಯ, ಯಾಕೆಂದರೆ ಪರಂ ಶ್ರೀಮತ್ಪೂರ್ಣ ಪ್ರಪದಿ ಗುರುಕಾರಣ್ಯ ಸರಣಿಂ ಪ್ರಪನ್ನ ಅಂದರೆ ಶ್ರೀಮದ್ ಆಚಾರ್ಯರ ಕಾರಣ್ಯಕ್ಕೆ ಪಾತ್ರರಾಗಿದ್ದಾರೆ. ಅದೇವ ಮಾನ್ಯ, ಅದು ನಾವು ಮಾನ್ಯರಾಗಿವಿ ಅಂತ ಇದು ಹೇಳ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ರಾಯರು ಹೇಳ್ತಾರೆ ಅಂದರೆ ಇದು ನಶಬ್ದಾಬ್ದವಾಡ ತರ್ಕ ಗೊತ್ತಿಲ್ಲ ಮತ್ತೊಂದು ಇದೆಲ್ಲ ವಿನಿಯೋಕ್ತರೇ ವೇಷ ಅಂತಂದು. ಆ ವಿನಿಯೋಗವನ್ನು ಹೆಂಗೆ ತೋರಿಸ್ಕೊಂಡಿದ್ದಾರೆ ಅಂದರೆ ಅವ್ರಿಗೊಂದು ಸ್ವಲ್ಪ ಇದು ಬಂದ್ಬಿಡೋದು ಏನಂದರೆ ಹೆಚ್ಚುಗಾರಿಕೆ. ಯಾಕೆಂದರೆ ಅನುವ್ಯಾಖ್ಯಾನ ಇದೆ, ಅನುವ್ಯಾಖ್ಯಾನದಲ್ಲಿ ಚಂಚರಿ ಈಗದಿಮೇವನ ಅಂದರು. ಅಂದರೆ ಅನುವ್ಯಾಖ್ಯಾನ ಎಂಬಕ್ಕಂತ ಪದ್ಮದಲ್ಲಿ ನಾನು ದುಂಬಿ ಅಂತ ಇದ್ದೇನೆ, ಅದು ಇದರಿಂದ ಒಂದು ಮಹತ್ವ ಬಂದ್ಬಿಡ್ತಲ್ಲ. ಆ ಮಹತ್ವವನ್ನು ವಿನಯದಿಂದ ಪೂಜೆ ಮಾಡಲಿಕ್ಕೋಸ್ಕರಾಗಿ ನಿಶಬ್ದಾಬ್ದ ಒಬ್ಬ ಹೇಳಿದ್ದಾರೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಎಲ್ಲ ಸಕಲ ಶಾಸ್ತ್ರವೂ ಕೂಡ ಅವರಿಗೆ ಕರಗತವಾದದ್ದು ಅಂತ ಹೇಳ್ತಾರೆ. ಇಂತಹ ಒಂದು ಮಹತ್ತರವಾದ ಗ್ರಂಥ, ಅದನ್ನು ನೀವೆಲ್ಲರೂ ಕೂಡ ಅಧ್ಯಯನ ಮಾಡಿ ಮುಂದೆ ನೀವು ಕೂಡ ಅಧ್ಯಾಪನ ಮಾಡಬೇಕು, ಅಧ್ಯಾಪನ ನಡೆಸಬೇಕು. ನೀವು ಕೂಡ ಮುಂದೆ ಪಾಠ ಹೇಳುವಂತೆ ಆಗಲಿ ಅಂತ ಶಕ್ತಿ ರಾಯರು ಕರುಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಹೃತ್ಪೂರ್ವಕವಾಗಿ ನಮ್ಮ ಶಿಷ್ಯರಿಗೆ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ.